ರಾಷ್ಟ್ರೀಯ ಸರ್ವನಾಶ ಸಂಘ ಅದು ಕರೋನಾ ವೈರಸ್ಗಿಂತಲೂ HIV-ಗಿಂತಲೂ ಕ್ಯಾನ್ಸರಸ್ ಕಾರ್ಸೋಜಿನಸ್ ವೈರಸ್ಗಿಂತಲೂ ಹೆಚ್ಚು ಡೇಂಜರಸ್. RSS ಅನ್ನು ಸಂಪೂರ್ಣವಾಗಿ ಈ ದೇಶದಿಂದ ಒದ್ದೋಡಿಸ್ಬೇಕು, ಎಲ್ಲ ನಿಷೇಧ ಮಾಡಬೇಕಂತೇಳಿ ನಾವು ಇವತ್ತು ಜಿಲ್ಲಾ ಶಾಖೆ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಿದ್ದೇವೆ. ರಾಷ್ಟ್ರೀಯ ಸರ್ವನಾಶ ಸಂಘ ಅದು ಕರೋನಾ ವೈರಸ್ಗಿಂತಲೂ HIV-ಗಿಂತಲೂ ಕ್ಯಾನ್ಸರಸ್ ಕಾರ್ಸೋಜಿನಸ್ ವೈರಸ್ಗಿಂತಲೂ ಹೆಚ್ಚು ಡೇಂಜರಸ್. ಅದು ಈ ದೇಶದ ಸಂವಿಧಾನ ವಿರೋಧಿ, ಈ ದೇಶದ ಜನತೆಯ ವಿರೋಧಿ, ಈ ದೇಶದ ಸ್ವಾತಂತ್ರ್ಯದ ವಿರೋಧಿ, ಈ ದೇಶದ ಡೆಮಾಕ್ರಸಿಯ ವಿರೋಧಿ, ಈ ದೇಶದ ರೈತರ ವಿರೋಧಿ, ದಲಿತರ ವಿರೋಧಿ, ಮಹಿಳೆಯರ ವಿರೋಧಿ, ವಿದ್ಯಾರ್ಥಿ ಯುವಜನರ ವಿರೋಧಿ. ಆದ್ದರಿಂದ ರಾಷ್ಟ್ರೀಯ ಸರ್ವನಾಶ ಸಂಘ ಅಂದು ಹೆಚ್ಚು ಪ್ರಚಾರಕ್ಕೆ ಇತ್ತೀಚೆಗೆ ಬಂದಿರುವ ಈ RSSನ್ನು ಈ ದೇಶದಿಂದನೇ ಒದ್ದು ಓಡಿಸಬೇಕು. ಇಟ್ ಶುಡ್ ಬಿ ಕಿಕ್ಡ್ ಔಟ್ ಆಫ್ ದಿಸ್ ಕಂಟ್ರಿ. ಇಂದು ಈ ದೇಶದಲ್ಲಿ RSS ಅಂತೇಳಿ ಸಂವಿಧಾನ ಒಪ್ಪದ, ಸಾರ್ವಭೌಮವನ್ನು ಒಪ್ಪದ, ಬಾಬಾ ಸಾಹೇಬರನ್ನು ಒಪ್ಪದ, ಬಸವಣ್ಣನನ್ನು ಒಪ್ಪದ, ಸಾವಿತ್ರಿಬಾಯಿ ಫುಲೆಯವರನ್ನು ಒಪ್ಪದ RSSನ್ನು ಸಂಪೂರ್ಣವಾಗಿ ಈ ದೇಶದಿಂದ ಒದ್ದೋಡಿಸ್ಬೇಕು, ಎಲ್ಲ ನಿಷೇಧ ಮಾಡಬೇಕಂತೇಳಿ ನಾವು ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವತಿಯಿಂದ ಇವತ್ತು ಪ್ರತಿಭಟನೆ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಮನವಿ ಸಲ್ಲಿಸಿದ್ದೇವೆ. ಇವತ್ತು ಸುಪ್ರೀಂ ಕೋರ್ಟ್ನ ಜಡ್ಜರಿಗೆ ಬೂಟ್ ಎಸೆಯುವ ಮುಖಾಂತರ ಮತ್ತು ಸಾವಿತ್ರಿಬಾಯಿ ಫುಲೆ ಹೆಣ್ಣು ಮಕ್ಕಳಿಗೆ ವಿದ್ಯೆ ಕೊಡಲು ಒಪ್ಪದೆ ಸಾವಿತ್ರಿಬಾಯಿ ಫುಲೆ ಅವರಿಗೆ ಎಂಡಿ ಎಸೆದು ಕಲ್ಲುಗಳಿಂದ ಹೊಡೆದು ಅವಮಾನಗೊಳಿಸಿದಂಥ ಇವತ್ತು ನಮ್ಮ ರಾಜ್ಯದ ಮಂತ್ರಿಗಳಾದ ಪ್ರಿಯಾಂಕಾ ಖರ್ಗೆ ಅವರಿಗೆ ಅವ್ಯಾಚ್ಯ ಶಬ್ದಗಳಿಂದ ಬೈದು ಕೊಲೆ ಬೆದರಿಕೆ ಹಾಕಿದ ಈ RSS ಸನಾತನಿಗಳಿಗೆ ಇವತ್ತು ತೀವ್ರಗತಿಯಲ್ಲಿ ಉಗ್ರವಾದ ಶಿಕ್ಷೆಗೆ ಒಳಪಡಿಸಬೇಕಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯಪಡಿಸ್ತಿದ್ದೇವೆ. ನನ್ನ ಫೇವರೇಟ್ ನಂದಿನಿ ಚೀಸ್. ಈಗ ಎಲ್ಲರ ಫೇವರೇಟ್ ನಂದಿನಿ ಚೀಸ್. ನನ್ನ 40 ವರ್ಷಗಳ ಹಿಂದೆ RK ಹುಡುಗಿಯವರು ಒಂದು ಮಾತು ಹೇಳಿದರು ಸುರ್ಪುರ್ಗೆ ಬಂದಾಗ. RSS ಅಂದರೆ ಏನು, ಅದನ್ನು ಅಲ್ಲಿ ಇರೋರು ಯಾರು ಅಂಥೇಳಿ. ಸೀಟಿ ಇರೋದು ಬ್ರಾಹ್ಮಣರ ಬಾಯಿಯಲ್ಲಿ, ಲಾಠಿ ಇರೋದು ಕೆಳಜಾತಿಯವರ ಕೈಯಲ್ಲಿ. ನಾವು ಲಾಠಿನ ಕೆಳಗಿಟ್ಟರೆ RSS ತಾನೇ ಸತ್ತೋಗ್ತದೆ. ಆದರೆ ಈ OBC ಅವರಿಗಾಗಲಿ SC ST ಅವರಿಗಾಗಲಿ ಈ RSSನ ಜೀವಾಳ ಅಂದರೆ ನಾವೇ. ಲಾಠಿ ಹಿಡ್ಕೊಂಡೇನೋದಲ್ಲ, ಅಲ್ಲಿ ಶಾಖೆಗಳಲ್ಲಿ ಸಂಘಗಳಲ್ಲಿ ಹೋಗಿ ನಿಲ್ಲೋರು ನಾವೇ. ಆ ಕಾರಣಕ್ಕೆ ಸೀಟಿನೂ ಕಸ್ಕೊಳ್ಬೇಕು, ಲಾಠಿನೂ ಕೆಳಗಿಡಬೇಕು. ಆವಾಗ ಮಾತ್ರ ಈ ದೇಶ ಸುಭದ್ರವಾಗಿರ್ತದೆ. ಒಂದು ಚುನಾಯಿತ ಸರ್ಕಾರ ಈ ದೇಶದಲ್ಲಿ ಒಬ್ಬ RSSನವರ, ಬಜರಂಗ ದಳದವರ, ವಿಶ್ವ ಹಿಂದೂ ಪರಿಷತ್ತಿನವರ ಕೈಗೊಂಬೆಯಾಗಿದೆ ಅಂದರೆ ಭಾಳ ಹಾಸ್ಯಾಸ್ಪದ, ಭಾಳ ದುರದೃಷ್ಟಕರ ಅಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, ಈಗಾಗಲೇ ನಾವು ಪ್ರತಿಭಟನೆ ಮಾಡುತ್ತಾ ಬಿಸಿಲಲ್ಲಿ ಏನದಲ್ಲ, ನಾವು ನ್ಯಾಯಕ್ಕಾಗಿ ಅಂದರೆ ಪ್ರಿಯಾಂಕಾ ಖರ್ಗೆ ಅವರಿಗೂ ಕೂಡ ಒಬ್ಬ ಏನಂದ್ರೆ ಬಲಿಷ್ಠ ಒಬ್ಬ ಮಂತ್ರಿಯವರಿಗೂ ಕೂಡ ಸಾಮಾನ್ಯ ಜನರದಂತೂ ದೂರುಳಿತು. ಅವ್ರಿಗೂ ಕೂಡ ಎಲ್ಲೋ ಬಾಂಬೆನಲ್ಲಿ ಇದ್ಕೊಂಡು, ದಲ್ಲಿಯಲ್ಲಿ ಇದ್ಕೊಂಡು ಇವತ್ತು ಬೆದರಿಕೆ ಹಾಕ್ತಾ ಇದ್ದಾರೆ, ಕೊಲೆ ಬೆದರಿಕೆ ಹಾಕ್ತಿದ್ದಾರೆ. ಅಂದರೆ ಈ ದೇಶದಲ್ಲಿ RSS ಏನು ಕೆಲಸ ಮಾಡ್ತಿದೆ ಅಂತೇಳಿ ಸಾಮಾನ್ಯ ಜನರು ಕೂಡ ಅರಿತುಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಏನದಲ್ಲ, ಹಳ್ಳಿಗಳಲ್ಲಿ, ತಾಲೂಕಾ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಏನದಲ್ಲ, ಇದೊಂದು RSS ನಿಷೇಧ ಮಾಡಲಿಕ್ಕೆ ಹುಡುಗಿ ಸರ್ ಅವ್ರು ಹೇಳಿದಂಗೆ ಇದು ರಾಷ್ಟ್ರೀಯ ಸರ್ವನಾಶ ಸಂಘ ಅಂಥೇಳಿ. ಅದಕ್ಕೆ ಸೀಟಿನೂ ಕಸ್ಕೊಳ್ಬೇಕು, ಲಾಠಿ ಕೆಳಗಿಟ್ಟಾಗ ಮಾತ್ರ ಈ ಒಂದು RSS ಏನದಲ್ಲ ನಿಷೇಧ ಆಗ್ತದೆ, ನಿರ್ಬಂಧ ಆಗ್ತದಂತ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ, RSS ಏನು ಇದೇ ಮೊದಲನೇ ಸಲ ದೇಶದಲ್ಲಿ, ನಮ್ಮ ದೇಶದಲ್ಲಿ ಬ್ಯಾನ್ ಆಗಿಲ್ಲ. ಈಗಾಗಲೇ 3 ಸಲ ಅವ್ರು ಯಾರು 3,000 ಮೀಟರ್ದು ಮೂರ್ತಿ ಮಾಡಿ ಕುಂದಿರಿಸಿದ್ದಾರೋ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಕೂಡ ಮೊಟ್ಟ ಮೊದಲನೇ ಬಾರಿಗೆ RSSನ ಈ ದೇಶದಲ್ಲಿ ಓಡಿಸಿದ್ರು. ಅವ್ರದಾದ್ಮೇಲೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಕೂಡ ಬ್ಯಾನ್ ಮಾಡಿದ್ರು. PV ನರಸಿಂಹರಾವ್ ಅವರ ಆಡಳಿತ ಕಾಲದಲ್ಲೂ ಕೂಡ RSS ಬ್ಯಾನ್ ಮಾಡಿದ್ರು. ಈಗ ನಮ್ಮ ಗೌರವಾನ್ವಿತ ಸಚಿವರಾಗಿರುವ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಸಾಹೇಬರು RSS ಬ್ಯಾನ್ ಮಾಡ್ಬೇಕು ಅಂತ ಹೇಳಿಲ್ಲ. ಅವರು
ಸರ್ಕಾರಿ ಅನುದಾನಿತ ಶಾಲಾ ಕಾಲೇಜು ಮುಜರಾಯಿ ಇಲಾಖೆಗಳಲ್ಲಿ RSS ಕಾರ್ಯ ಚಟುವಟಿಕೆಗಳನ್ನ ನಿಷೇಧ ಮಾಡಬೇಕು ಅಂತ ಅವ್ರು ಹೇಳಿದ್ರು. ಇದು ಬರೀ ಅವರಷ್ಟೇ ಹೇಳಿರೋದಲ್ಲ, ಇದು ಹೈಕೋರ್ಟ್ ಆದೇಶ ಮತ್ತು ಬೆಂಗಳೂರು ಕಮಿಷನರ್ ಅವರು ಕೂಡ ಇದಕ್ಕ ಈ ಆದೇಶ ಮಾಡಿದ್ರು. ಆ ಒಂದು ಹಿನ್ನೆಲೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು CM ಅವ್ರಿಗೆ ಬರೀ ಪತ್ರ ಬರೆದಾರ. ಬ್ಯಾನ್ ಮಾಡ್ಬೇಕಂತ ಹೇಳಿಲ್ಲ, ನಿಷೇಧ ಮಾಡ್ಬೇಕು, ಚಟುವಟಿಕೆಗಳನ್ನ ನಿಷೇಧ ಮಾಡ್ಬೇಕಂತ ಸಚಿವರು ಪತ್ರ ಬರೆದಿದ್ದಕ್ಕೆ ಇವರೆಲ್ಲ ಇಷ್ಟೊಂದು ಇವತ್ತ ಏನು ಅವರ ಕೆಳಕು ನೀಚ ದುಷ್ಟ ಮಾನಸಿಕತೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೋ ಅದು ಅತ್ಯಂತ ಕೀಳು ಮಟ್ಟದ್ದು. ಈ ಸಂಸ್ಕೃತಿನ ಇವರು RSS ಅಲ್ಲಿ ಕಲಿತಾ ಇರೋದು ಕಚೇರಿಯಲ್ಲಿ. ಇವರ ಕೇಶವ ಕೃಪಾದಲ್ಲಿ ಇಂಥ ವಲಸೆ ಸಂಸ್ಕೃತಿ ಇವರು ಕಲಿತಾ ಇದ್ದಾರೆ ಅಂತಂದ್ರೆ ಇಂಥ ದುಷ್ಟ ಸಂಘಟನೆಯನ್ನ ನಾವು ಬ್ಯಾನ್ ಮಾಡ್ಲೇಬೇಕು. ಇವತ್ತು ಬರೀ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು ಕೇವಲ ಈ ನಾಡಿನ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಸಾಹೇಬ್ರಿಗೆ ಮಾತ್ರ ಪತ್ರ ಬರ್ದಾರ. ಆದ್ರೆ ನಾವು ಕಲಬುರಗಿಯ ಕರ್ನಾಟಕದ 6 ಕೋಟಿ ಕನ್ನಡಿಗರು ಕೂಡ ಒಂದಾಗಿ ಮನೆ ಮನೆಯಿಂದಾನು ಕೂಡ ನಾವು ನಾಡಿನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೀತೀವಿ. ಅವರು ಈ ಹೇಳಿಕೆನ ಇಟ್ಕೊಂಡು ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರಿಗೂ ಪತ್ರ ಬರೀತೀವಿ. ಸುಪ್ರೀಂ ಕೋರ್ಟ್ ಜಡ್ಜ್ CJ ಅವರಿಗೂ ಕೂಡ ನಾವು ಪತ್ರ ಬರೀತೀವಿ. ಯಾಕಂತಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವ್ರ ಬಲೆ ಆಗ್ಲಿ, ಮಾನ್ಯ ಅಮಿತ್ ಶಾ ಅವ್ರ ಬಲೆ ಆಗಲಿ, ಅವ್ರಿಗೆ ಏನಾದ್ರೂ ಕಿಂಚಿತ್ತಾದ್ರೂ ಸಂವಿಧಾನಿಕ ಪ್ರಜ್ಞೆ ಅನ್ನೋದಿತ್ತಂದ್ರೆ ಅವ್ರು ಈಗಲೇ ಈ RSS ಅನ್ನ ಬ್ಯಾನ್ ಮಾಡ್ಬೇಕು ಅಂತ ಹೇಳಿ ನಾವು ಕೂಡ ಪತ್ರ ಬರೀತೀವಿ. ಮತ್ತೆ ಎಲ್ಲಾ ಕೂಡ ಈ ಹೋರಾಟ ಇಲ್ಲಿಗೆ ನಿಂದ್ರಲ್ಲ. ಈಗ ಹೇಳಿದ್ರು ಆ ವ್ಯಕ್ತಿ ಒಬ್ಬ ಅವಾಚ್ಯ ಶಬ್ದದಿಂದ ಆಮೇಲೆ ಯಾವ ರೀತಿ ಖಂಡಿಸ್ಬೇಕು ಅಂತಲ್ಲ. ನಮ್ಮ ಸಂಸ್ಕೃತಿ ಅಂತ ಸಂಸ್ಕೃತಿ ಅಲ್ಲ, ನಮ್ದು ಸಂವಿಧಾನಿಕ ಪ್ರಜಾಪ್ರಭುತ್ವವಾದಿ. ಯಾರು ದೇಶವನ್ನ ಪ್ರೀತಿಸುತ್ತಾರೋ ಅವರು ಸಂವಿಧಾನವನ್ನ ಪ್ರೀತಿಸುತ್ತಾರೆ. ಯಾರು ದೇಶವನ್ನ ಪ್ರೀತಿಸುತ್ತಾರೋ ಅವರು ದೇಶದ ಜನತೆಯನ್ನ ಪ್ರೀತಿಸುತ್ತಾರೆ. ಯಾರು ದೇಶವನ್ನ ಪ್ರೀತಿಸುತ್ತಾರೆ ಅವರೆಲ್ಲರೂ ಕೂಡ RSS ಅನ್ನ ವಿರೋಧಿಸ್ತಾರೆ ಅಂತ ಒಂದು ನಾವಿಲ್ಲಿ ನಮಗೆ ಗಟ್ಟಿ ಧ್ವನಿಯಾಗಿ ಒಗ್ಗಟ್ಟಿನಿಂದ ನಮ್ಮೆಲ್ಲರ ಕೊರಳ ಧ್ವನಿಯಾಗಿ ಇವತ್ತು ಪ್ರಿಯಾಂಕ್ ಸಾಹೇಬ್ರು ಹೇಳಿದ್ರು. ನಾವು ಅವ್ರ ಬೆಂಬಲಕ್ಕಿದ್ದೀವಿ. ವಿ ಸ್ಟ್ಯಾಂಡ್ ವಿತ್ ಪ್ರಿಯಾಂಕ್ ಖರ್ಗೆ ಸರ್ ಅಂತ ನಾವು ಯಾವಾಗಲೂ ಹೇಳ್ತೀವಿ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.